ಹೆಲೋ, ವೆಲ್ಕಮ್ ಟು ಈ ಸಂಜೆ ಯಾಕಾಗಿದೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಇಲ್ಲಿ ಮೂವಿ ಸೀನ್ಸ್ ಹೇಗಿದೆ ಅಂತ ಮಾತಾಡೋಣ ಅಂದ್ಕೊಂಡೆ. ಸೊ ಕಾರಣ ಏನಂದರೆ, ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ಪೋಸ್ಟ್ ನೋಡಿದೆ. ಆ ಪೋಸ್ಟಲ್ಲಿ ಹೊಂಬಾಳೆ ಅವರ ಥಿಯೇಟರ್ ಲಿಸ್ಟ್ UK ಸಲಾರಿಗೆ ಎಷ್ಟು ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ, ಇಲ್ಲಿ ಯಾವ್ಯಾವ ಏರಿಯಲ್ಲಿ ರಿಲೀಸ್ ಆಗ್ತಿದೆ ಅಂತ ಬೇಸಿಕಲಿ ಪೋಸ್ಟ್ ಇತ್ತು. ಅದನ್ನು ಶೇರ್ ಮಾಡಿ ಕನ್ನಡ ವರ್ಷನ್ನ UK ರಿಲೀಸ್ ಮಾಡಿಲ್ಲ ಅಂತೆಲ್ಲ ಒಂದು ದೊಡ್ಡದಾಗಿ ಒಂದು ಪ್ಯಾರಾ ಬರೆದ್ಬಿಟ್ಟು ನಮ್ಮವರು ಕನ್ನಡಕ್ಕೆ ದ್ರೋಹ ಬಗೀತಾ ಇದ್ದಾರೆ, ಹೊಂಬಾಳೆ ಫಿಲಮ್ಸು ಕನ್ನಡದವ್ರು ಆಗ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದಾರೆ ಅಂತೆಲ್ಲ ಒಂದು ಕತೆ. ಸೊ ಯಾಕೆ ಅದನ್ನು ಸ್ವಲ್ಪ ಇಗ್ನೋರೆನ್ಸ್ ಆಗಿ ಮಾತಾಡ್ತಿದ್ದೀನಿ ನಾನು ಅಂತ ಅಂದರೆ, ಸೊ ಇಲ್ಲಿ ಆ್ಯಕ್ಚುಲಿ ನಾವು ಇಲ್ಲಿ ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಐ ಅಗ್ರಿ ದ್ಯಾಟ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಗುಡ್ ಪ್ಲೇಸ್. ಆ ಪೋಸ್ಟ್ಸ್ಗಳೆಲ್ಲ ವೆನ್ ಯು ಕ್ರಿಟಿಸೈಸ್ ಬಿಗ್ ಪ್ರೊಡಕ್ಷನ್ ಹೌಸ್, ಇಟ್ ಈಸ್ ಕಮಿಂಗ್ ಫ್ರಮ್ ಎ ಗುಡ್ ಪ್ಲೇಸ್. ಸೊ ಅದನ್ನು ಕ್ರಿಟಿಸೈಸ್ ಮಾಡೋದಕ್ಕಾಗೋದಿಲ್ಲ ನಾವು. ಬಟ್ ಕೆಲವು ವಿಷಯಗಳಲ್ಲಿ ನೆಸೆಸಿಟಿ ಇದೆಯಾ ಮತ್ತು ಮಾರ್ಕೆಟ್ ಸಪೋರ್ಟ್ ಮಾಡುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ. ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ, ನಾನು ಸೈಡ್ ಬಿ, ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿ, ಬೈ ದ ವೇ ಐ ಥಿಂಕ್ ಈ ಇಯರಿನ ನನ್ನ ಪ್ರಕಾರ ಅದು ಒನ್ ಆಫ್ ದ ಬೆಸ್ಟ್ ಮೂವೀಸ್ ದ್ಯಾಟ್ ಐ ಹ್ಯಾವ್ ವಾಚ್ಡ್. ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ ಅಟ್ಲೀಸ್ಟ್ ಇನ್ ಅ ಲವ್ ಸ್ಟೋರಿ ಜಾನರ್ ಅಂತ ಹೇಳ್ಬೋದು. ಹೇಮಂತ್ ರಾವ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಸೊ ಆಬ್ವಿಯಸ್ಲಿ ಬೆಸ್ಟ್ ಟೆಕ್ನಿಷಿಯನ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಆ ಮೂವಿ ರಿಲೀಸ್ ಆಗುತ್ತೆ ಇಲ್ಲಿ, ಆಲ್ಮೋಸ್ಟ್ ಸೇಮ್ ಡೇನೇ ರಿಲೀಸ್ ಆಗುತ್ತೆ. ನಾನು ಫಸ್ಟ್ ಶೋ ಹೋಗಿದ್ದೆ. ಆಲ್ಮೋಸ್ಟ್ 35-40% ಆಫ್ ಆಕ್ಯುಪೆನ್ಸಿ ಇತ್ತು ಥಿಯೇಟರಿಗೆ, ಫ್ರೈಡೇ ಈವ್ನಿಂಗ್. ಆಬ್ವಿಯಸ್ಲಿ ಫ್ರೈಡೇ ವರ್ಕಿಂಗ್ ಡೇ ಆಗಿರೋದ್ರಿಂದ ಅಷ್ಟೊಂದು ಜನ ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ನು ಇಟ್ಕೊಳ್ಳೋದು ತಪ್ಪಾಗುತ್ತೆ, ವಿಚ್ ಇಸ್ ಫೈನ್. ಸೊ ಫೇರ್ಲಿ ಡೀಸೆಂಟ್ ಆನ್ ದ ಡೇ ಒನ್. ಮತ್ತು ಹಾಗೆ ಸ್ಯಾಟರ್ಡೇ ನಾನೇನು ಹೋಗಿರಲಿಲ್ಲ. ಸೊ ಆಮೇಲೆ ಸೆಕೆಂಡ್ ವೀಕ್ ಆದಮೇಲೆ ಆಲ್ಟರ್ನೇಟಿವ್ ಶೋಸ್ ಕೊಡೋಕ್ಕೆ ಶುರು ಮಾಡಿದ್ರು. ಅಂದರೆ ಫ್ರೈಡೇ ಇದ್ದರೆ ಸ್ಯಾಟರ್ಡೇ ಇಲ್ಲ, ಸಂಡೇ ಇಲ್ಲ, ಮತ್ತು ಮಂಡೇ, ಮತ್ತು ಟ್ಯೂಸ್ಡೇ ಇಲ್ಲ, ವೆಡ್ನೆಸ್ಡೇ, ಹಾಗೆ. ಸೊ ಆಲ್ಟರ್ನೇಟಿವು. ಸೊ ನಾನು ಥರ್ಡ್ ವೀಕ್ ಲಾಸ್ಟ್ ಶೋ ಹೋಗಿದ್ದಿದ್ದು ಥರ್ಸ್ಡೇ ಈವ್ನಿಂಗು 7:30 ಶೋಗೆ. 7:30 ಹೋಗಿ ಕೂತ್ಕೋತೀನಿ. ಯೂಶ್ವಲಿ ಸಿನೆವರ್ಲ್ಡ್ ಇಲ್ಲಿ ಮಲ್ಟಿಪ್ಲೆಕ್ಸ್ ಇರೋದು. ಸೊ ಅವರೆಲ್ಲ ಯೂಶ್ವಲಿ ಒಂದು 20-25 ಮಿನಿಟ್ಸ್ ಆ್ಯಡ್ ಕೊಡ್ತಾರೆ. ಬಟ್ ಆ ಮೂವಿ ಸ್ಪೆಸಿಫಿಕಲಿ ಆ್ಯಡ್ ಕೊಡ್ತಾ ಇರಲಿಲ್ಲ. ಮೋಸ್ಟ್ಲಿ 5 ಮಿನಿಟ್ಸ್ ಆ್ಯಡ್ ಕೊಟ್ಟರು ಅನಿಸುತ್ತೆ. 38-39 ಸ್ಟಾರ್ಟ್ ಆಗೋಯ್ತು. 7:38, 7:38-39 ಸ್ಟಾರ್ಟ್ ಆಗೋಯ್ತು ಮೂವಿ. ಸೊ ನಾನು ಬಂದೇ 5 ನಿಮಿಷ ಆಗಿತ್ತು, ಯಾರೂ ಇರಲಿಲ್ಲ ಥಿಯೇಟರಲ್ಲಿ. ಆಮೇಲೆ ಇಬ್ಬರು ಯಾರೋ ನಡ್ಕೊಂಡು ಬರ್ತಾರೆ, ನನ್ನ ಹಿಂದೆ ಕೂತು ನೋಡಬೇಕಾದ್ರೆ ನನ್ನ ಕೇಳ್ತಾರೆ ಯಾವ ಮೂವಿ ಇದು ಅಂತ. ನಾನು ಸಪ್ತಸಾಗರದಾಚೆ ಎಲ್ಲೋ ಅಂತೀನಿ. ನಾವು ತಮಿಳ್ ಮೂವಿಗೆ ಹೋಗ್ಬೇಕಾಯ್ತು, ರಾಂಗ್ ಸ್ಕ್ರೀನ್ ಅಂದ್ಬಿಟ್ಟು ಎದ್ದೋಗ್ತಾರೆ. ಸೊ ಮೂವಿ ಸ್ಟಾರ್ಟ್ ಆಗಿ ಟೇಕ್ ಆಫ್ ಆಗುತ್ತೆ. ನಾನು ಸೆಕೆಂಡ್ ಟೈಮ್ ನೋಡ್ತಿರೋದು ಥಿಯೇಟರಲ್ಲಿ, ನಾನೊಬ್ಬನೇ ಇರೋದು. ಸೊ ಫುಲ್ ಮೂವಿಗೆ ನಾನು ಆ್ಯಕ್ಚುಲಿ ನೋಡಬೇಕು ಅಂದ್ಕೊಂಡಿದ್ದು 3-4 ಸೀನ್ಸ್ ಮಾತ್ರ. ಕ್ಲೈಮ್ಯಾಕ್ಸ್ವರೆಗೂ ಇರಬೇಕು ಅಂತ ನಾನೇನು ಯೋಚನೆ ಮಾಡಿರಲಿಲ್ಲ. ಕ್ಲೈಮ್ಯಾಕ್ಸ್ ಸೀನೆಲ್ಲ ನನಗೆ ಆ್ಯಕ್ಷನ್ನ ನಾನು ಮತ್ತೆ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ಮಿರರ್ ಸೀನ್ಗಳು, ಕೆಲವು ಇಂಟೆಲಿಜೆಂಟ್ ಸೀನ್ಗಳು, ಮತ್ತು ಮಿಡ್ ಸೀಕ್ವೆನ್ಸಲ್ಲಿ ರಕ್ಷಿತ್ ಶೆಟ್ಟಿ ರುಕ್ಮಿಣಿನ ಮೀಟ್ ಮಾಡೋ ಸೀನು, ಇದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತಲೇ ಸ್ಪೆಸಿಫಿಕ್ಕಾಗಿ ಹೋಗಿದ್ದಿದ್ದು. ಬಟ್ ಅಲ್ಲಿಗೆ ಹೋಗಿ ಒಬ್ಬನೇ ಕೂತಿದ್ನಲ್ಲ ಪೂರ್ತಿ ಥಿಯೇಟ್ರಲ್ಲಿ, ನಾನು ಎದ್ದೋದ್ರೆ ಶೋ ಕ್ಯಾನ್ಸಲ್ ಆಗಿಬಿಡುತ್ತೇನೋ ಅಂತ ಫುಲ್ ಮೂವಿ ನೋಡಿದೆ ಬೇಸಿಕಲಿ. ಸೊ ಅದಕ್ಕೆ SSC ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿ, ಕನ್ನಡ ಒರಿಜಿನಲ್ ಕನ್ನಡ ಮೂವಿ, ಮೇಡ್ ಇನ್ ಕನ್ನಡ. ಸೊ ಕನ್ನಡ ಆಡಿಯನ್ಸ್ಗೆ ಅಂತ ಮಾಡಿರುವಂಥ ಒಂದು ಮೂವಿ. 3ನೇ ವಾರಕ್ಕೆ, ಅದೂ ಏನು ದಿನ ಫುಲ್ ಶೋ ಕೊಡೋದಿಲ್ಲ ಇವರು, ದಿನಕ್ಕೆ ಒಂದೇ ಶೋ ಕೊಡೋದು, ಅದು ಈವ್ನಿಂಗ್ ಶೋ. ಸೊ ಫಸ್ಟ್ ವೀಕು ಒನ್ ಶೋ ಫುಲ್ ಡೇ ಕೊಟ್ಟಿದ್ದಾರೆ, 7:38 ಹಂಗೆ.
ಅದಾದಮೇಲೆ ಫಸ್ಟ್ ವೀಕು ಡೈಲಿ ಒಂದು ಶೋ, ಸೆಕೆಂಡ್ ವೀಕು ಡೈಲಿ ಒಂದು ಶೋ ಕೊಟ್ಟು ಮತ್ತೆ ಮಧ್ಯಕ್ಕೆ ಸ್ಟಾಪ್ ಮಾಡಿದರು. ಅದಾದಮೇಲೆ ಆಲ್ಟರ್ನೇಟಿವ್ಸ್ ಡೇ ಕೊಟ್ಟಿದ್ದರು. ಸೊ ಬೇಸಿಕಲಿ ಶೋಸ್ ಇರೋದೇ ನಂಬರ್ ಕಮ್ಮಿ. ಬೆಂಗಳೂರು ಥರ ದಿನಕ್ಕೆ 4 ಶೋ ಸಿಂಗಲ್ ಸ್ಕ್ರೀನಲ್ಲಿ ಹಾಕ್ದಂಗೆ ಅಥವಾ ಮಲ್ಟಿಪ್ಲೆಕ್ಸಲ್ಲಿ ಹಾಕ್ದಂಗೆ ಥಿಯೇಟ್ರಲ್ಲಿ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಶೋ 2 ಶೋ ರನ್ ಆಗ್ತಿರುತ್ತೆ ಅನ್ನೋ ಥರ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಶೋಸೇ ಕಮ್ಮಿ. ಅದರಲ್ಲೂ 3ನೇ ವಾರಕ್ಕೆ ಗುರುವಾರ ಅದು ಲಾಸ್ಟ್ ಶೋ, ನಾಳೆ ತೆಗೆದುಬಿಡ್ತಾರೆ ಅನ್ನೋ ಮೂವಿಗೆ ಒಂದೇ ಸೀಟು. ಅದು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಇವನ್ ಮೈ ಫಸ್ಟ್ ಟೈಮ್. ಸೊ ಈ ಥರ ಮಾರ್ಕೆಟ್ ರೆಸ್ಪಾಂಡ್ ಮಾಡಬೇಕಾದ್ರೆ ಅದೂ ಒಂದು ಒಳ್ಳೆ ಮೂವಿಗೆ ಬೇರೆ ಮೂವೀಸ್ಗೆ ಹೇಗೆ ಮಾರ್ಕೆಟ್ ರೆಸ್ಪಾಂಡ್ ಮಾಡುತ್ತೆ? ಸಲಾರು ಡಬ್ಡು ವರ್ಷನ್ನು ಕನ್ನಡದಲ್ಲಿ ರಿಲೀಸ್ ಆಗಿದ್ದರೆ ಇಲ್ಲಿ ಸಲಾರ್ನ ಕನ್ನಡದಲ್ಲಿ ರಿಲೀಸ್ ಮಾಡಿ ಇಲ್ಲಿ ಜನ ಬರ್ತಾರೆ ಅನ್ನೋ ಯೋಚನೆ ಯಾಕೆ ಬರಬೇಕು ನಮಗೆ? ಆ್ಯಸ್ ಅ ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಅವ್ರಿಗೆ ಯಾಕೆ ಬರಬೇಕು ಅನ್ನೋದು ಒಂದು ಥಾಟ್ ಪ್ರೊಸೆಸ್ ಆಗುತ್ತೆ. ಸೊ ಇಲ್ಲಿ ಮಾರ್ಕೆಟನ್ನು ನೀವು ನೋಡೋದಾದರೆ, ನಾನು ಗಂಧದ ಗುಡಿಯಿಂದ ಹಿಡಿದು ಯಾವ್ಯಾವ ಮೂವಿ ಇಲ್ಲಿ ರಿಲೀಸ್ ಆಗಿದೆ, ಗೋಸ್ಟ್ ಒಂದು ಬಿಟ್ಟು ಇಲ್ಲಿ ಯಾವ್ದು ರಿಲೀಸ್ ಆಗಿದೆ ಅದೆಲ್ಲವೂ ನೋಡಿದ್ದೀನಿ. ಮ್ಯಾಕ್ಸಿಮಮ್ ಆಕ್ಯುಪೆನ್ಸಿ ಇದ್ದಿದ್ದು ಡೇರ್ ಡೆವಿಲ್ ಮುಸ್ತಫಾ ಒಂದಕ್ಕೇ. ಆಲ್ಮೋಸ್ಟ್ 120 ಸೀಟ್ಸ್ ಕೆಪಾಸಿಟಿ ಥಿಯೇಟರ್. ಅದು ಇಲ್ಲಿ ರಿಲೀಸ್ ಆಗಿದ್ದೇ 1.5 ಮಂತ್ ಆದಮೇಲೆ. ಸೊ ಆಲ್ಮೋಸ್ಟ್ ಹೌಸ್ಫುಲ್ ಇತ್ತು. ಅದು ಒಂದೇ ಶೋಗೆ ನಾನು 80-90% ಆಫ್ ಆಕ್ಯುಪೆನ್ಸಿನ ನೋಡಿದ್ದಿದ್ದು. ಅದು ವೀಕೆಂಡೇ ಅನಿಸುತ್ತೆ. ಇನ್ನು ಯಾವ ಮೂವಿಗೂ ಇನ್ಕ್ಲೂಡಿಂಗ್ ಗಂಧದ ಗುಡಿ, ಇನ್ಕ್ಲೂಡಿಂಗ್ ಸೈಡ್ ಎ ಸೈಡ್ ಬಿ ಫುಲ್ ಆಕ್ಯುಪೆನ್ಸಿ ನೋಡಿಲ್ಲ. ನಾನು ಜನರಲಿ ನೋಡಿರೋ 30-35%. ಮತ್ತು ಹಾಸ್ಟೆಲ್ ಹುಡುಗರೂ ನಾನು 3 ಸಲ ನೋಡಿದೆ ಇಲ್ಲಿ. ಅದಕ್ಕೆ ಮೋಸ್ಟ್ಲಿ ಝೀ ಸ್ಟುಡಿಯೋಸ್ ಬ್ಯಾಕ್ ಇದ್ದಿದ್ದಕ್ಕೆ ಅನಿಸುತ್ತೆ. ಅದಕ್ಕೆ ಡೀಸೆಂಟ್ ಅಮೌಂಟ್ ಆಫ್ ಶೋಸ್ ಕೊಟ್ಟಿದ್ದರು. ದಿನಕ್ಕೆ 3 ಶೋ ನಡೀತಿತ್ತು. ಅದು ಸುಮಾರು ಒಂದು 4-5 ಥಿಯೇಟರಲ್ಲಿ ಲಂಡನ್ನಲ್ಲಿ. ಸೊ ಫೇರ್ಲಿ ಗುಡ್ ನಂಬರ್ ಆಫ್ ಶೋಸ್ ಅಂತ ಹೇಳ್ಬೋದು ಹಾಸ್ಟೆಲ್ ಹುಡುಗರು. ಬಟ್ ಆಕ್ಯುಪೆನ್ಸಿ ಇರಲಿಲ್ಲ. ನಾನು 3 ಸಲ ನೋಡಿದಾಗ್ಲೂ ಮೊದಲನೇ ಸಲ 4 ಜನ ಇದ್ದರು, 2ನೇ ಸಲ 3 ಜನ ಇದ್ದರು, ಇನ್ನೊಂದು ಸಲ 5 ಜನ ಇದ್ದರು. ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ರಿಲೀಸ್ ಸಲಾರ್ ಇನ್ ಕನ್ನಡ ಇನ್ ಲಂಡನ್ ಆರ್ UK. ಸೊ ಆದರೆ ರಿಲೀಸ್ ಮಾಡಲೇಬಾರ್ದಾ ಅಂದರೆ, ಸಲಾರ್ ನನ್ನ ಕೇಳಿದ್ರೆ ಈ ಹೊಂಬಾಳೆ ಫಿಲಮ್ಸ್ ಏನಿದೆ, ದೇ ಹ್ಯಾವ್ ಮೇಡ್ ಮನಿ. ಇವರು ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಇನ್ಯಾರು ರಿಸ್ಕ್ ತಗೋತಾರೆ ಅನ್ನೋದು ಒಂದು ಕ್ವೆಶನ್ ಬರುತ್ತೆ. ಇವರೇ ರಿಸ್ಕ್ ತೊಗೊಂಡು 2 ಶೋನ ಪುಷ್ ಮಾಡೋಕ್ಕಾಗಲಿಲ್ಲ ಇವ್ರಿಗೆ ಫಸ್ಟ್ ವೀಕಲ್ಲಿ ಅಂತ ಅಂದರೆ ಇನ್ಯಾರ ಕೈಲಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸೊ ಏನಂದರೆ ನಾನು ಈ ಪೋಸ್ಟಿಗೆ ಜಾಸ್ತಿ ಔಟ್ರೇಜು ಆಗೋಕ್ಕಾಗೋದಿಲ್ಲ. ಬಿಕಾಸ್ ಐ ಹ್ಯಾವ್ ಸೀನ್ ದ ಮಾರ್ಕೆಟ್. ಜನ ಬರೋದಿಲ್ಲ. ನೀವು ಏನಾರ ಒಳ್ಳೆ ಫಿಲಮ್ ಹಾಕಿ ಜನ ಬರೋದಿಲ್ಲ. ಅದಕ್ಕೂ ಕೆಲವು ಸಾವಿರಾರು ರೀಸನ್ಸ್ಗಳಿರ್ತವೆ. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸೇ ಇರೋದು ಇಲ್ಲಿ ಬರೋರು. ಅವರು ಓದಬೇಕು ಅಂತ ಬಂದಿರೋರು ಇಲ್ಲಿ 10-15 ಪೌಂಡ್ ಕೊಟ್ಟು, 10-15 ಪೌಂಡ್ ಅಂದರೆ 1,500 ಆಗುತ್ತೆ INR ಅಲ್ಲಿ. ಅಷ್ಟು ಕೊಟ್ಟು ಒಂದು ಮೂವಿ ನೋಡಬೇಕು ಅಂತ ಬರ್ತಾರ. ಕೆಲಸ ಮಾಡೋರೆಲ್ಲ ಸೆಗ್ರಿಗೇಟ್ ಆಗಿಬಿಟ್ಟಿದ್ದಾರೆ. ಸೊ ಲಂಡನ್ ಸಿಟಿಯಲ್ಲಿ ಕೆಲಸ ಮಾಡೋರು ಉಳ್ಕೊಳ್ಳಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ ಆಫ್ ಲಿವಿಂಗು ಅನ್ನೋ ಒಂದು ಕಾರಣಕ್ಕೆ ಔಟ್ಸ್ಕರ್ಟ್ಸಲ್ಲಿ ಉಳ್ಕೋತಾರೆ. ಔಟ್ಸ್ಕರ್ಟ್ಸಲ್ಲಿ ಥಿಯೇಟರ್ಸಲ್ಲಿ ನಮಗೆ ಸ್ಕ್ರೀನ್ ಸಿಗುತ್ತಾ ಕನ್ನಡ ಮೂವೀಸ್ಗೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅಲ್ಲಿ ಎಷ್ಟು ಜನ, ಪಾಪ್ಯುಲೇಷನ್ ಡೆನ್ಸಿಟಿ ಏನು ಅನ್ನೋದು ಒಂದು ಕ್ವೆಶನ್ ಬರುತ್ತೆ. ಕನ್ನಡಿಗರು ಒಂದು ಹೇಳ್ಕೊಳ್ಳೋವಂಥ ನಂಬರ್ಸ್ ಇದ್ದಾರೆ, ಅದರಲ್ಲಿ ಎಷ್ಟು ಜನಕ್ಕೆ ಮೂವಿ ನೆಸೆಸಿಟಿ ಇದೆ ಎಂಟರ್ಟೈನ್ಮೆಂಟ್ ರೀಸನ್ಸಿಗೆ ಅಂತ. ಸೊ ಈ ಎಲ್ಲ ಕ್ವೆಶನ್ಸ್ಗಳು ಬಂದಾಗ ಹೆಂಗೆ ಕೇಳ್ತೀರಾ ನೀವು ಒಂದು ಪ್ರೊಡಕ್ಷನ್ ಹೌಸಿಗೆ ಕನ್ನಡದಲ್ಲಿ ಅದು ಡಬ್ ಮೂವಿನ ಯಾಕೆ ರಿಲೀಸ್ ಮಾಡಿಲ್ಲ ಅಂತ? ಒರಿಜಿನಲ್ಲೇ ಓಡೋಕ್ಕಾಗ್ತಿಲ್ಲ ಇಲ್ಲಿ. ಸೊ ಅಗೇನ್ ದ ಅದರ್ ಕ್ವೆಶನ್ ಈಸ್ ವೈ ಕಾಂಟ್ ದೇ ಡೂ ಇಟ್? ಇಫ್ ಹೊಂಬಾಳೆ ಕ್ಯಾನಾಟ್ ಡೂ ಇಟ್, ಹೂ ಎಲ್ಸ್ ವಿಲ್ ಡೂ ಅನ್ನೋದು ಒಂದು ಪ್ರಶ್ನೆನೇ. ಸೊ ಎರಡೂ ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೋಬೇಕು ಅನ್ನೋ ಒಂದು ನೆಸೆಸಿಟಿ ಇದೆ. ಬಟ್ ಇನ್ ಜನರಲ್ ಹೇಳೋದಾದರೆ ಇಲ್ಲಿನ ಮಾರ್ಕೆಟು ನನಗೆ ಗೊತ್ತಿರೋಂಗೆ ಸುಮಾರು ಕನ್ನಡ ಸ್ಪೀಕಿಂಗ್ ಇಲ್ಲಿ ಜನಗಳು ತುಂಬ ಹಳೆ
ಕಾಲದಲ್ಲಿ ಮೈಗ್ರೇಟ್ ಆಗಿರೋರು, ಅಂದರೆ 2005 2007 ಆ ಟೈಮಲ್ಲಿ ಮೈಗ್ರೇಟ್ ಆಗಿರೋರು. ನನಗೆ ಅನಿಸೋ ಒಂದು ವಿಷಯ ಏನು ಅಂದರೆ, ಅವರಿಗೆ ಆಸಕ್ತಿ ಇಲ್ಲ. ಅವರು ಆ ಟೈಮಲ್ಲಿ ಊರು ಬಿಟ್ಟಿರೋದ್ರಿಂದ ಅವರಿಗೆ ಅದೇ ಕಾನ್ಸೆಪ್ಷನ್, ಅದೇ ಟೈಮ್ ಲೈನಲ್ಲಿ ಉಳ್ಕೊಬಿಟ್ಟಿದ್ದಾರೆ. ಅವರು ಬೆಂಗಳೂರನ್ನ ಹಾಗೆ ನೋಡ್ತಿದ್ದಾರೆ ಇನ್ನೂ, ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಹಾಗೆ ನೋಡ್ತಿದ್ದಾರೆ ಇನ್ನೂ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಸೊ ಅವರನ್ನು ಪುಲ್ ಮಾಡೋದು ಥಿಯೇಟರ್ಸ್ಗೆ ಭಾರಿ ಕಷ್ಟ ಇದೆ. ಇನ್ನು ಹೊಸಬ್ರು ಯಾರು ಬರ್ತಿದ್ದಾರೆ, ಅವರು 90% ಆಫ್ ದ ಟೈಮ್ಸ್ ಏನಾಗುತ್ತೆ, ಸ್ಟೂಡೆಂಟ್ಸ್ ಆಗಿ ಬರ್ತಾರೆ ಇಲ್ಲಿಗೆ. ಸೊ ಸ್ಟೂಡೆಂಟ್ಸ್ನ ನೀವು 15 ಪೌಂಡ್ ಕೊಟ್ಟು ಒಂದು ಫಿಲಮ್ ನೋಡು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ₹1,500 ಅವರು ಲೋನ್ ತೀರಿಸಿ ಅವರು ಇಲ್ಲಿ ಓದಿ ಏನೋ 30-40 ಲಕ್ಷ ಸಾಲ ಮಾಡ್ಕೊಂಡು ಬಂದಿರ್ತಾರೆ. ಊಟ ತಿಂಡಿಗೆ ವಾರಕ್ಕೆ ಇಲ್ಲಿ 30-40 ಪೌಂಡ್ ಬೇಕು, ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ರೂ, ವಿಚ್ ಇಸ್ 3,000 to 5,000 rupees. ಸೊ ಅವ್ರನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಥಿಯೇಟರ್ಗೆ ಬಂದು ನೋಡು ಮೂವೀಸ್ನ ಅಂತ? ಸೊ ದ್ಯಾಟ್ ಈಸ್ ರೂಲ್ಡ್ ಔಟ್. ಸೊ ಬೇಸಿಕಲಿ ನಾವು ಎಷ್ಟು ಆಡಿಯನ್ಸ್ಗೆ ಅಡ್ರೆಸ್ ಮಾಡ್ತಾಯಿದ್ದೀವಿ ಅಂದರೆ, ವೆರಿ ಯಂಗ್ ಪ್ರೊಫೆಷ್ನಲ್ ಆಡಿಯನ್ಸ್ ಹೂ ಆರ್ ವರ್ಕಿಂಗ್, ಮೇ ಬಿ ಫ್ರಮ್ 23, 24 to 30, 35, who have seen modern Bengaluru and who have seen modern Indian ಕನ್ನಡ ಸಿನಿಮಾ ಸ್ಪೆಸಿಫಿಕಲಿ. ಸೊ ಅಂಥವರು ಬರ್ತಾರೆ. ಅವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡೋಕ್ಕೆ? ನನ್ನ ಪ್ರಕಾರ ಕನ್ನಡ ಆಡಿಯನ್ಸ್ ಒಂದು ದಿನಕ್ಕೆ ಒಂದು ಶೋ ಲೆಕ್ಕದಲ್ಲಿ ಕಂಟಿನ್ಯೂಸ್ ಆಗಿ 5 ದಿನ ಹೌಸ್ಫುಲ್ ಆದರೆ 6ನೇ ದಿನಕ್ಕೆ ಜನ ಇದ್ದಾರೆ ಅಂತ ನನಗೆ ಅನ್ಸೋದಿಲ್ಲ ಇಲ್ಲಿ. ಐ ಡೋಂಟ್ ಥಿಂಕ್ ವಿ ಹ್ಯಾವ್ more than 3,000 to 4,000 or even 5,000. I don't even think we have more than 3,000 people who can actually watch Kannada movies in here. ಬೇರೆ ಭಾಷೆಯವರಂತೂ ನೋಡೋದಿಲ್ಲ. ಸೊ ಫರ್ಗೆಟ್ ಅಬೌಟ್ ಪುಲ್ಲಿಂಗ್ ಅದರ್ ಪೀಪಲ್. ಸೊ ನಾವು ಮಾತ್ರ ಹಿಂದಿ, ತಮಿಳು, ತೆಲುಗು ಎಲ್ಲ ಪಿಕ್ಚರ್ನೂ ನೋಡೋದು. ಬೇರೆ ಭಾಷೆಯವರು ಎಂದಿಗೂ ಬೇರೆ ನಮ್ಮ ಭಾಷೆ ಮೂವಿ ನೋಡೋದಿಲ್ಲ. ನೋಡ್ತಾರೆ ಅಂದರೂ ಕೇಳ್ತಾರೆ ಡಬ್ಡ್ ಆಗಿದೆಯಾ, ಡಬ್ಡ್ ವರ್ಷನ್ ಇದೆಯಾ ಅಂತ. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ದೆಮ್ ಟು ಸಿ. ಸೊ ಬೇಸಿಕಲಿ there is no point. ನನ್ನ ಕೇಳಿದ್ರೆ there is no point in releasing that in UK, or I don't know how it is elsewhere, but specifically UK ಅಲ್ಲಿ ಲಂಡನ್ ಒಂದೇ ಸಿಟಿ ನಿಮಗೆ ಗ್ಯಾರಂಟಿ ಅನ್ನೋದು. ಬೇರೆ ಕಡೆ ಎಲ್ಲೂ ನಿಮಗೆ ಸ್ಕ್ರೀನ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಸಿಗೋದಿಲ್ಲ. ಸೊ ಲಂಡನ್ ಈಸ್ ದ ಓನ್ಲಿ ಸಿಟಿ, ಆ್ಯಂಡ್ ಇನ್ ದ ಸಿಟಿ ಯು ಕೆನಾಟ್ ಅಟ್ರ್ಯಾಕ್ಟ್ ಬ್ರಿಟಿಷ್ ಪೀಪಲ್, ಲೋಕಲ್ ಪೀಪಲ್. ಅವ್ರೇನು ಗಂಟ ನೋಡ್ತಾರೆ. ತಮಿಳವರು, ತೆಲುಗು ಅವರು, ಹಿಂದಿಯವರೇ ನೋಡೋದಿಲ್ಲ ನಮ್ಮ ಫಿಲಮ್ನ, ಇನ್ನು ಬ್ರಿಟಿಷರ್ಸ್ ಬಂದು ನೋಡ್ತಾರಾ? ಸೊ ಯು ಕಾಂಟ್. ಸೊ ಬೇಸಿಕಲಿ ಯು ಕೆನಾಟ್. We do not have enough people here to cater to Kannada movies. So there is no point in asking for a Salar which is made in Telugu to get dubbed in Kannada. But again, the point is that ಹೊಂಬಾಳೆ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಅನ್ನೋದು. ಸೊ I think the only I'm sure they have taken a decision based on the research that the research or numbers that they've got, but that's what it is. The status of Kannada film industry overseas, especially at least in the UK, is not good. It's worse. ಅದೇ ಬೇರೆ ಭಾಷೆ ಹೆಂಗಿದೆ ಅಂತ ನೀವು ಕೇಳಿದ್ರೆ, ಬೇರೆ ಭಾಷೆದೆಲ್ಲ ಚೆನ್ನಾಗಿದೆ. ನಾನು ಲಿಯೋ ಮೂವಿ ನೋಡಿದೆ, ಹೌಸ್ಫುಲ್ ಇತ್ತು ಫಸ್ಟ್ ಡೇ ಫಸ್ಟ್ ಶೋ. ಸಲಾರ್ ಮೂವಿ ನೋಡಿದೆ, ತೆಲುಗು, ಹೌಸ್ಫುಲ್ ಫಸ್ಟ್ ಡೇ ಫಸ್ಟ್ ಶೋ. ಡಂಕಿ ನೋಡಿದೆ, ಆಲ್ಮೋಸ್ಟ್ 60% ಆಕ್ಯುಪೆನ್ಸಿ ಫಸ್ಟ್ ಡೇ ಫಸ್ಟ್ ಶೋ. ಸೊ ಬೇರೆ ಎಲ್ಲ ಇಂಡಸ್ಟ್ರಿ ಹೇಗಿದೆ ಅಂದರೆ ದರ್ ಆಲ್ ಫೈನ್. ಸೊ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಆಡಿಯನ್ಸ್ ಇಲ್ಲ. ಅದೊಂದು ಸತ್ಯನ ಆ್ಯಕ್ಚುಲಿ ನಾವು ಅರ್ಗಿಸ್ಕೋಬೇಕು ಅಂತಲೇ ಅನಿಸುತ್ತೆ. ಸೊ ಹೇಮಂತ್ ರಾವ್ ಹೇಳ್ದಂಗೆ ನಮ್ಮ ಜನಕ್ಕೆ ಮೋಸ್ಟ್ಲಿ ಮೂವೀಸ್ ಅನ್ನೋದು 5th or 6th ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಅನಿಸುತ್ತೆ. ನಾವು ಬೇರೆ ಬೇರೆ ವಿಷಯಗಳನ್ನ ಕಂಡ್ಕೊಬಿಟ್ಟಿದ್ದೀವಿ. ಬೇರೆ ಭಾಷೆ ಮೂವಿನೇ ಕನ್ನಡ ಭಾಷೆಗಿಂತ ಮೇಲೆ ಬರುತ್ತೇನೋ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರಲ್ಲಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಒಂದೊಂದ್ಸಲ. ಥಿಂಗ್ಸ್ ಮೇ ಚೇಂಜ್, ಬಟ್ it's not at the moment. So we have to live with the harsh truth, I guess. Hello. ವಿಡಿಯೋ ಎಡಿಟ್ ಮಾಡ್ತಾ ಇರಬೇಕಾದ್ರೆ ನೋಡಿದೆ, ಎಂಡ್ ಬಿಟ್ಟು ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ. ಇಟ್ಸ್ ಫೈನ್, ನನಗೆ ನೆನಪಿಲ್ಲ ಏನು ಮಾತಾಡಿದೆ ಅಂತ. ಸೊ
ಇಫ್ ಯು ಹವ್ ಲೈಕ್ಡ್ ವಾಟ್ ಯು ಸಾ, ಇಲ್ಲಿವರೆಗೂ ನೀವು ನೋಡಿದ್ದು ನಿಮಗೆ ಇಷ್ಟ ಆಗಿದ್ದರೆ, ಇಷ್ಟ ಆಗಲಿಲ್ಲ ಅಂದ್ರೂ ಡಸಂಟ್ ಮ್ಯಾಟರ್, ಲೈಕ್ ಮಾಡಿ, ಶೇರ್ ಮಾಡಿ, ಅದೇನೇನೋ ಮಾಡಿ ಅಂತಾರಲ್ಲ, ಗಂಟೆ ಎಲ್ಲ ಒತ್ತಿ, ಕಾಸು ಏನು ಕೊಡ್ಬೇಕು ಅದಕ್ಕೆ, ಏನಿಲ್ವಲ್ಲ, ಡೂ ಇಟ್. ಹೋಪ್ಫುಲಿ ವಿಲ್ ಏನಾದರೂ ಹೊಸ ವಿಷಯನ ಕೆದಕಿ ಹುಡುಕಿ ತೆಗೆದು ಮಾತಾಡೋಣ. ಈ ಸಂಜೆ ಯಾಕಾಗಿದೆ ಪಾಡ್ಕ್ಯಾಸ್ಟ್ ಹೆಸರು, ನನ್ನ ಹೆಸರು ರೋಹಿತ್ ಅಂತ. ಸಿ ಯು ಅಗೇನ್.